Cheers. ರಾಗಿ ಗಂಜಿ ಎವ್ರಿ ಡೇ ನನಗೆ ತುಂಬಾ ಇಷ್ಟ. ಅಲ್ಲಿ ಮುದ್ದೆ ನೋಡ್ದೆ, ಯಾರ್ ಫೇವ್ರೇಟು? ಅದೇ ಅವಳು ಮುದ್ದೆ ರೆಡಿ ಇದೆ, ಎಲ್ಲ ಊಟಕ್ಕೆಲ್ಲ ರೆಡಿ ಇದೆ. ನಾವು ಎಲ್ಲರೂ ಕೂತ್ಕೊಂಡು ಜೊತೆಗೆ ತಿನ್ನೋದು ಯಾವಾಗಲೂ. ಪಿಜ್ಜಾ ಬರ್ಗರ್ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಹೌದು, ರಾಗಿ ಗಂಜಿ, ರಾಗಿ ಮುದ್ದೆ, ರಾಗಿ ಗಂಜಿ ಅದು ಎಲ್ಲ ತುಂಬ ಫುಲ್ಲು ಲೈಕ್ ಇಟ್ಸ್ ಫುಲ್ ಆಫ್ ಪ್ರೋಟೀನ್ ಅಂತ ನಾನು ಅನ್ಕೊಳ್ತೀನಿ. ಆ್ಯಂಡ್ ತುಂಬ ಒಳ್ಳೆಯದು ದೇಹಕ್ಕೆ. ಆ್ಯಂಡ್ ಅದು ನಂಗೆ ತುಂಬ ಇಷ್ಟ, ಆ ಫ್ಲೇವರ್ ಎಲ್ಲ ನಂಗೆ ತುಂಬ ಇಷ್ಟ. ಆ್ಯಂಡ್ ಸೊ ಅದು ನನಗೆ ಶಕ್ತಿನೂ ಕೊಡುತ್ತೆ. ಆ್ಯಂಡ್ ಆಲ್ಸೋ ಕೀಪ್ಸ್ ಮೀ ಫ್ರೆಶ್ ಅಂತ ನನಗನ್ಸುತ್ತೆ. ಕರ್ಕೊಂಡು ಹೋಗ್ತೀನಿ. ಓ ಬನ್ನಿ ಓಕೆ, ಬನ್ನಿ. ನಮ್ಮ ಅಡುಗೆ ಮನೆ. ಸೊ ಈಶಾನಿ ಅವರಿಗೆ ಇಷ್ಟನಾ ಕಿಚನ್? ಅವಳು ಬಂದ್ರೆ ಅದೇ ದೊಡ್ಡದು ಕಿಚನ್ಗೆ. ಏನ್ ಈಶಾನಿ ಅವ್ರೆ ಹೀಗೆ ಹೇಳ್ತಾ ಇದಾರೆ? ಇಲ್ಲ, ಬರ್ತಾಳೆ. ಆಕ್ಚುಲಿ ದುಬೈನಲ್ಲಿ ಜಾಸ್ತಿ ಅಡಿಗೆ ಮಾಡ್ತಾಳೆ. ಇಲ್ಲಿ ಬಂದ್ರೆ ತುಂಬಾ ಜನ ಇದೀವಲ್ಲ ಮಾಡಕ್ಕೆ, ಸೊ ಅಷ್ಟೊಂದು ಸರ್ವಿಸ್ ಸಿಗುತ್ತಲ್ಲ. ತುಂಬ ಲೇಜಿ ಆಗಿರ್ತೀನಿ ಇಲ್ಲಿ ಇರ್ಬೇಕಾದ್ರೆ. ಅಲ್ಲಾದ್ರೆ ಮಾಡ್ತಾಳೆ, ಚೆನ್ನಾಗಿ ಸರ್ವಿಸ್ ಜೊತೆ ತುಂಬಾ ಡೆಲಿಷಿಯಸ್ ಆಗಿ ತುಂಬಾ ಚೆನ್ನಾಗಿರೋ ಫುಡ್ ಸಿಗುತ್ತೆ. ಅದೇ ಅದೇ. ಹೌದು, ಅಲ್ಲಾದ್ರೆ ಸೆಲ್ಫ್ ಕುಕಿಂಗು, ಸೆಲ್ಫ್ ಸರ್ವಿಸ್. ಓಕೆ, ಸೊ ನಿಮ್ಮ ಕಿಚನ್ ಅಲ್ಲಿ ಏನೇನ್ ರೆಡಿ ಆಗತ್ತೆ? ಏನ್ ಫೇವ್ರೆಟ್ ಫುಡ್ ಇಶಾನಿ ಅವ್ರದ್ದು? ಆ್ಯಕ್ಚುಲಿ ಎಲ್ಲ ಮಾಡ್ತಾರೆ. ಸಾರು ಇರಲಿ, ಸಾಂಬಾರು ಇರಲಿ, ನುಗ್ಗೆಕಾಯಿ ಸಾಂಬಾರು ಇರಲಿ, ಇಲ್ಲಾಂದರೆ ಯುನೋ ಇದು ಅಪ್ಪನ ಫೇವ್ರೆಟ್ ಯಾವುದಮ್ಮ ಅದು ಮೂಲಂಗಿ ಹುಳಿ, ಮತ್ತು ಆಲೂಗಡ್ಡೆ ಪಲ್ಯ, ಮತ್ತು ಬೆಂಡೆಕಾಯಿ ಪಲ್ಯ, ಮತ್ತು ಅದೆಲ್ಲ ಮಾಡ್ತೀವಿ ನಾವು. ಸೊ ಲೈಕ್ ಯುನೋ ನನ್ನ ಫೇವ್ರೆಟ್ ಅಂದರೆ ನನಗೆ ಸಾರನ್ನ ಆಲೂಗಡ್ಡೆ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ. ಚಿಕ್ಕವಳಿಂದಾನೇ ನಮ್ಮ ಅಮ್ಮ ನನಗೆ ಅದೇ ತಿನ್ನಿಸ್ತಾನೆ ಇದ್ರು. ಅದಕ್ಕೆ ನಿಮ್ಗೆ ಅದಕ್ಕೆ ಇಷ್ಟ ಅಷ್ಟೇ. ಬಟ್ ಇವಾಗ ತುಂಬಾ ಹೆಲ್ತ್ ಕಾನ್ಶಿಯಸ್, ಆಮೇಲೆ ಫಿಟ್ನೆಸ್ ಕಾನ್ಶಿಯಸ್. ಸೊ ಅದೆಲ್ಲ ತಿನ್ನೋದಕ್ಕೆ ಅನ್ನ ತಿನ್ನಲ್ಲ, ಅದನ್ನ ಬೇಡ ಅಂತಾರೆ. ಇಲ್ಲಿ ನೋಡಿ, ಇದ್ರ ಬದಲು ನಾವು ರಾಗಿ ಗಂಜಿ, ರಾಗಿ ಮುದ್ದೆ ತಿಂತೀವಿ. ರಾಗಿ ಮುದ್ದೆ, ರಾಗಿ ಗಂಜಿ, ರಾಗಿ ಮುದ್ದೆ ಅದೆಲ್ಲ ನನಗೆ ಇಷ್ಟ. ಸೊಪ್ಪು ಸಾರು ಎಲ್ಲ ಮಾಡ್ತೀವಿ. ನಾವು ವೆಜಿಟೇರಿಯನ್ಸ್ ಬೇಸಿಕಲಿ. ನಮ್ಮ ಮನೇಲಿ ಕುಕ್ ಮಾಡೋದೆಲ್ಲ ಬರೀ ವೆಜಿಟೇರಿಯನ್ ಅಷ್ಟೇ. ಅಂದ್ರೆ ನಾನ್ ವೆಜ್ ತಿನ್ನಲ್ವಾ? ನಾನ್ ವೆಜ್ ನಾನು ತಿಂತೀನಿ, ನಮ್ಮ ಅಮ್ಮ ಅಪ್ಪ ತಿನ್ನಲ್ಲ. ಬಟ್ ನಾನು, ನನ್ನ ಬ್ರದರು, ನಾವಿಬ್ರು ನಾನ್ ವೆಜ್ ತಿಂತೀವಿ. ಬಟ್ ಔಟ್ಸೈಡ್. ಹೌದು, ಔಟ್ಸೈಡು. ಇಲ್ಲ ಅಂದ್ರೆ ಆರ್ಡರ್ ಮಾಡಿಬಿಟ್ಟು ನಾವು ಮನೇಲಿ ಕೂತ್ಕೊಂಡು ತಿನ್ನೋದು. ಚಿಕನ್ನು ಇಲ್ಲ ಸೀ ಫುಡ್ಡು ನಂಗೆ ತುಂಬ ಇಷ್ಟ. ಸೊ ಫಿಶ್ ಇರಲಿ, ಏನಾದರೂ ಇರಲಿ, ಲೈಕ್ ದಟ್ಸ್ ಮೈ ಫೇವ್ರೆಟ್. ಬಟ್ ಮನೆ ಊಟನೇ ಬೆಸ್ಟು ಅಂತ ನನಗನ್ಸುತ್ತೆ. ತಿಂಡಿ ಆದರೆ ಯಾವ ತಿಂಡಿ ಎಲ್ಲ ಭಾಳ ಇಷ್ಟ ಆಗುತ್ತೆ? ನಿಮ್ಮ ಅಮ್ಮನ ಕೈ ರುಚಿ. ಅಮ್ಮ ಮಾಡೋದು ಶಾವಿಗೆ. ಶಾವಿಗೆ ಉಪ್ಪಿಟ್ಟು. ಹೌದು, ಶಾವಿಗೆ ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ. ಸೊ ಅದು ನಾನು ದುಬೈಯಲ್ಲಿ ಜಾಸ್ತಿ ತಿಂತಾ ಇದ್ದೆ. ಅದರ್ ಫಾರ್ಮ್ ಆಫ್ ನೂಡಲ್ಸ್ ಅಂತನಾ? ದೇಸಿ ಫಾರ್ಮ್, ದೇಸಿ ನೂಡಲ್ಸ್, ಬೆಟರ್ ಫಾರ್ಮ್ ಅಂತ ನಾನು ಅನ್ಕೊಂಡಿರ್ತೀನಿ. ತುಂಬಾ ಇನ್ನ ಫ್ಲೇವರ್ಸ್ ಇರುತ್ತಲ್ಲ, ನಮ್ ಕಲ್ಚರ್ ಫ್ಲೇವರ್ಸ್ ಇರುತ್ತಲ್ವಾ, ಅದರಿಂದ ನಂಗೆ ತುಂಬಾ ಆಕ್ಚುಲಿ ಇಷ್ಟ ಅಮ್ಮ ಮಾಡೋದು. ಸೊ ಅದು ನಿಂಬೆಹಣ್ಣೆಲ್ಲ ಹಾಕ್ತಾರೆ. ಸೊ ಏನೋ ನನ್ಗಿಷ್ಟ. ತಡ್ಕ ಎಲ್ಲ ಇದು ಅದು. ಸೊ ಇಟ್ಸ್ ರಿಯಲಿ. ಹಬ್ಬಗಳು ಮಾಡ್ತೀರಾ? ಖಂಡಿತ. ನಮ್ಮದೇ ದೇವಸ್ಥಾನ ಇದೆ, ನಾವೇ ಕಟ್ಟಿದ ದೇವಸ್ಥಾನ. ಎಲ್ಲಿ? ಇಲ್ಲಿ ಕನಕಪುರದ ಹತ್ರ ರಾವಗೋಡ್ಲು ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಕಟ್ಟಿದೀವಿ. ಹಸ್ಬೆಂಡ್ ತುಂಬಾ ಆ ಥರದ ದೈವ ಭಕ್ತರು. ಅವರಲ್ಲಿ ಕಲ್ಲಳ್ಳಿಲು ಅವರೇ ಫಸ್ಟ್ ಉಳ್ಕೊಂಡ್ಬಂದು ಕಲ್ಲಳ್ಳಿನ ಶುರು ಮಾಡಿದ್ದು, ಜೀರ್ಣೋದ್ಧಾರ ಮಾಡಿದ್ದು ಅಲ್ಲ ಅವರೇ. ಆಮೇಲೆ ಇಲ್ಲೂ ಕಟ್ಸಿದ್ದು ಒಂದು ಚಾಮುಂಡೇಶ್ವರಿ ಮೇನ್ ವಿಗ್ರಹ ಅಲ್ಲಿ. ಅದು ಬಿಟ್ರೆ ಎಲ್ಲ ಇದೆ. ಚಾಮುಂಡೇಶ್ವರಿ ಮನೆ ದೇವ್ರ? ಚಾಮುಂಡೇಶ್ವರಿ ಅವರು ಆರಾಧ್ಯ ದೈವ. ಮನೆ ದೇವ್ರ ವೆಂಕಟರಮಣ. ಸೊ ಎಲ್ಲ ಇದೆ ಅಲ್ಲಿ. ಶಿವ ಮತ್ತೆ ಆಂಜನೇಯ, ಗಣೇಶ. ಯಾವ ಊರ ಹತ್ರ? ರಾವಗೋಡ್ಲು ಅಂತ, ಕನಕಪುರದ ರೋಡ್ ನಲ್ಲಿ 31st ಮೈಲಿಗಲ್ಲು. ಅಲ್ಲಿಗೆ ಲೆಫ್ಟ್ ಟರ್ನ್ ತಗೊಂಡ್ರೆ ಒಂದು 500 meters ಅಲ್ಲಿ ಚಾಮುಂಡೇಶ್ವರಿ ಬರ್ತಾ. ತುಂಬಾ ಇವಳಿಗೆ ಇವಾಗ ಇಲ್ಲಿ ಬಂದೆ, ಇಲ್ಲಿ ಶುರು ಮಾಡ್ಕೊಂಡಿದ್ದೆ ಅವಳು ದೇವಿಯ ಅನುಗ್ರಹದಿಂದ. ಇವಾಗ್ಲೂ ಅದ್ರ ಮೇಲೆ. ಸೊ ಪ್ರತಿ ಫ್ರೈಡೇ ಮತ್ತೆ ಪ್ರತಿ ಅಮಾವಾಸ್ಯೆ ಆಗ್ಲಿ, ಪೌರ್ಣಿಮೆ ಆಗ್ಲಿ, ಅಥವಾ ಹಬ್ಬ ಹರಿದಿನಗಳಾಗ್ಲಿ ಅಲ್ಲೇ ಹೋಗಿ ನಾವು ಆಚರಿಸ್ತೀವಿ. ಅನ್ನದಾಸೋಹಂ ಅಂತ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡ್ತೀವಿ. ಸೊ ಅದೆಲ್ಲ ಅವಳೇ ಮಾಡ್ತಾಳೆ ಇವಾಗ.
ಅಂತ ಇಶಾನಿ. ನನಗೆ ಅದೆಲ್ಲ ತುಂಬಾ ಇಷ್ಟ. ಸೊ ನೀವು ಇಷ್ಟು ಮಾಡರ್ನ್ ಆಗಿರೋದಕ್ಕೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ, ನೀವು ಇಷ್ಟು ಸ್ಪಿರಿಚುವಲ್ ಆಗಿದ್ದೀರಾ, ಇಷ್ಟು ದೈವ ಭಕ್ತರು ಅಂತ. ಅದೇ ಸೊ ಎಲ್ಲರೂ ನನ್ನ ನೋಡಿದ್ರೆ ಆ ಥರ ಅನಿಸುತ್ತೆ, ಓಕೆ ನಾನು ತುಂಬ ಮಾಡರ್ನ್ ಆಗಿದ್ದೀನಿ ಅಂತ. ಬಟ್ ನನಗೆ ಒಂದು ಸ್ಪಿರಿಚುವಲ್ ಸೈಡು, ದೇವ್ರ ಮೇಲೆ ತುಂಬ ಭಕ್ತಿ ಇರೋದು, ನನಗೆ ಅದೆಲ್ಲ ಜಾಸ್ತಿನೇ ಇರೋದು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಇಂದನೇ ಕಲ್ತಿರೋದು. ನಮ್ಮ ಅಪ್ಪ ಇನ್ನೂ ಜಾಸ್ತಿ ರಿಲಿಜಿಯಸ್ ಇರುವಾಗನೇ ನಾನು ಇನ್ನೂ ಜಾಸ್ತಿ ದೇವ್ರ ಜೊತೆ ಇರೋದು. ಆ್ಯಂಡ್ ನವರಾತ್ರಿ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಾ? ನವರಾತ್ರಿ ಚಾಮುಂಡೇಶ್ವರಿ ದೇವಿ ಅಲ್ವಾ. ಗಣೇಶ ಗೌರಿನೂ ಅಷ್ಟೇ, ಗಣೇಶನ್ ದೇವಸ್ಥಾನ ಇದೆ ಅಲ್ಲೇ. ಅದು ಗಣೇಶನ್ ಈಗ ಬರೋ ಗೌರಿ ಗಣೇಶನು ಅಷ್ಟೇ ಎಲ್ಲ ಅಲ್ಲೇ ಮಾಡ್ತೀವಿ. ಸೊ ಎಲ್ಲ ಹಳ್ಳಿಯವರು ಇಲ್ಲಿಂದ ಬೇಕಾಷ್ಟು ಜನ ಬರ್ತಾರೆ, ಏನೆಲ್ಲ ದೇವಿ ಇಚ್ಛೆ. ಓಕೆ, ಈಗ ವಾಪಸ್ ಬರೋಣ. ಸೊ ನಿಮ್ಮ ಡಯಟ್ ಲಿಸ್ಟ್ ಅಲ್ಲಿ ಏನೇನಿದೆ? ಈಶಾನಿ ಡಯಟ್ ಏನು? ನನ್ನ ಡಯಟ್ ಏನು ಡಯಟ್ ಮಂತ್ರ? ಓಕೆ, ಆಕ್ಚುಲಿ ಸೊ ನಾನು ತುಂಬ ಪಿಕಿ ಆಗಿರ್ತೀನಿ. ಇವಾಗ ಅನ್ನ ತಿನ್ನಕ್ಕಾಗಲ್ಲ, ಸೊ ಸ್ವಲ್ಪ ರೆಡ್ಯೂಸ್ ಮಾಡಬೇಕು, ಯಾಕೆಂದರೆ ಶೂಟ್ಸ್ ಎಲ್ಲ ಬರುತ್ತಲ್ವಾ. ಸೊ ಶೂಟ್ಸ್ ಎಲ್ಲ ಇರುವಾಗ ನಾನು ಸ್ವಲ್ಪ ಡಯಟ್ ಮಾಡಿದ್ದೀನಿ. ಆ್ಯಂಡ್ ಡಯಟಲ್ಲಿರುವಾಗ ನಾನು ಸೂಪ್ ಕುಡಿತೀನಿ, ಆರ್ ಸೂಪ್ ತಿಂತೀನಿ. ಇಲ್ಲ ಅಂದರೆ ಇದು ವೆಜಿಟೇಬಲ್ಸ್ ಇರುತ್ತಲ್ವ, ವೆಜಿಟೇಬಲ್ಸ್ ಕುಕ್ ಮಾಡಿಬಿಟ್ಟು ತಿಂತೀನಿ. ಇಲ್ಲಾಂದರೆ ಮುದ್ದೆ, ರಾಗಿ ಗಂಜಿ, ರಾಗಿ ಮುದ್ದೆ, ರಾಗಿ ಗಂಜಿ, ಅದು ಎಲ್ಲ ತುಂಬ ಫುಲ್ಲು ಲೈಕ್ ಇಟ್ಸ್ ಫುಲ್ ಆಫ್ ಪ್ರೋಟೀನ್ ಅಂತ ನಾನು ಅನ್ಕೊಳ್ತೀನಿ. ಆ್ಯಂಡ್ ತುಂಬ ಒಳ್ಳೆಯದು ದೇಹಕ್ಕೆ. ಆ್ಯಂಡ್ ಅದು ನಂಗೆ ತುಂಬ ಇಷ್ಟ, ಆ ಫ್ಲೇವರ್ ಎಲ್ಲ ನಂಗೆ ತುಂಬ ಇಷ್ಟ. ಆ್ಯಂಡ್ ಸೊ ಅದು ನನಗೆ ಶಕ್ತಿನೂ ಕೊಡುತ್ತೆ, ಆ್ಯಂಡ್ ಆಲ್ಸೋ ಕೀಪ್ಸ್ ಮೀ ಫ್ರೆಶ್ ಅಂತ ನನಗನ್ಸುತ್ತೆ. ಸೊ ಅದೇ. ಈಗ ಡಯಟ್ ಕಾನ್ಶಿಯಸ್ ಆಗ್ಬಿಟ್ಟಿದ್ದೀರಾ? ಹೌದು, ಇಲ್ಲ ಯಾವಾಗಲೂ ನಾನು ಡಯಟ್ ಕಾನ್ಶಿಯಸ್ ಆಗಿದ್ದೆ, ಬಟ್ ಇವಾಗ ಇನ್ನೂ ಜಾಸ್ತಿ ಇರಬೇಕು ಅಂತ ನನಗನ್ನಿಸ್ತು. ಆ್ಯಂಡ್ ಎಕ್ಸಸೈಸು ಏನಾದರೂ ಆ ಥರ ರೂಟೀನ್ಸ್ ಇದೆಯಾ? ಹೌದು, ಎಕ್ಸರ್ಸೈಸು ಮತ್ತು ಇದು ಯೋಗ ಇರಲಿ, ಇಲ್ಲಾಂದರೆ ಜಿಮ್ಗೆ ಹೋಗೋದು, ಇಲ್ಲಾಂದರೆ ರೆಗ್ಯುಲರ್. ಹೌದು, ರೆಗ್ಯುಲರಾಗಿ ಹೋಗ್ತೀನಿ. ಆ್ಯಂಡ್ ಆಯುರ್ವೇದನೂ ಆ್ಯಕ್ಚುಲಿ. ಸೊ ಆಯುರ್ವೇದ ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಬಟ್ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಆಲ್ಲಿ ಏನಬೋದು ನನ್ನ ರೀಸೆಂಟು ಲೈಕ್ ಇಟ್ಸ್ ತುಂಬ ಡಿಫ್ರೆಂಟ್ ಫೀಲಿಂಗು, ಯಾವ ಥರ ಏನೋ ತುಂಬ ಲೈಕ್ ನ್ಯಾಚುರಲ್ ಆಗಿರುತ್ತಂತ ನನಗಿಷ್ಟ. ಓಕೆ, ಸೊ ಸೊ ಈ ಥರ ನಾನು ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಅವರು ಒಂದು ನ್ಯೂಟ್ರಿಷನ್ ಪ್ಲ್ಯಾನ್ ಎಲ್ಲ ಕೊಡ್ತಾರೆ, ಅದನ್ನು ಫಾಲೋ ಮಾಡೋದು. ಓಕೆ, ಸೊ ದೇಸಿ ಫುಡ್ಡು ಇಷ್ಟ ನಿಮಗೆ? ಸಖತ್ ಇಷ್ಟ. ಓಕೆ, ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಬಹಳಷ್ಟು ಜೋಡಿಸಿಟ್ಟಿದ್ದೀರಾ. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಫಸ್ಟ್ ಟೇಸ್ಟ್ ಮಾಡಿರುತ್ತೆ, ಸ್ವಲ್ಪ ಗಂಜಿನ ಏನಾದರೂ ಇರೋದೇನಾದರೂ ತಿನ್ನುವಂತೆ. ಬನ್ನಿ ಬನ್ನಿ. ಹಾಂ, ಓ ಡೈನಿಂಗ್ ಹಾಲು ಎಲ್ಲ ರೆಡಿ ಇರಂಗಿದೆ. ನಿಮ್ಗೆ ಏನ್ ಕೊಡ್ಲಿ? ರಾಗಿ ಗಂಜಿ ಕೊಡ್ಲಾ? ಓ ರಾಗಿ ಗಂಜಿ, ಎಸ್ ಹ್ಞೂಮ್ಮ, ರಾಗಿ ಗಂಜಿ ನಮಗೂ ಇಷ್ಟ. ನಾನು ಫುಲ್ ಕಂಫರ್ಟಬಲ್ ಆಗಿ. ಸೊ ಎಲ್ಲ ಒಟ್ಟಿಗೆ ಊಟ ಕೂರ್ತೀರಾ ಅಥವಾ ಟೈಮು ಅವ್ರವ್ರ ಟೈಮಿಗೆ? ಇಲ್ಲ, ಎಲ್ಲ ಹೊತ್ತಿಗೆ ಕೂತ್ಕೊಳ್ಳೋದು. ಟೈಮ್ ಆಗತ್ತಾ? ಟೈಮ್ ಆಗುತ್ತೆ. ಓ ಥ್ಯಾಂಕ್ ಯು. ಸೊ ಇದು ನಿಮ್ಗೆ ಇಷ್ಟನಾ ರಾಗಿ ಗಂಜಿ? ನಮಗೂ ಭಾಳ ಫೇವ್ರೆಟ್. ನಾವು ಪ್ಲೇನ್ ಆಗಿ ಮಾಡ್ತೀವಿ. ಅವಳಿಗೆ ಆನಿಯನ್ ಎಲ್ಲ, ಈರುಳ್ಳಿ ಎಲ್ಲ ಹಸಿದು ಹಚ್ಚಿ ಅದೆಲ್ಲ ಇಷ್ಟ. ಈ ಕಡೆ ಬರ್ಬೇಕಮ್ಮ. ಹಾಂ, ಸೊ ಹೇಗೆ ರಾಗಿ ಗಂಜಿ ನಿಮ್ಗೆ ಇಷ್ಟನಾ? ಎವ್ರಿಡೇ ರಾಗಿ ಗಂಜಿ ಎವ್ರಿ ಡೇ ನನಗೆ ತುಂಬ ಇಷ್ಟ. ಮುದ್ದೆ ನೋಡಿದೆ, ಯಾರು ಫೇವ್ರೇಟು? ಅದೇ ಅವಳು ಇಷ್ಟ. ಸೊಪ್ಪಿಂದು ಪಲ್ಯ, ಆಮೇಲೆ ನೋಡಿ ಹಾಗೆ ಸೊಪ್ಪಿನ ಹುಳಿ ಇರುತ್ತೆ, ಅದೆಲ್ಲ ಇರುತ್ತೆ, ತುಂಬಾ ಇಷ್ಟ. ಸೊ ಸೊಪ್ಪಿನ ಪಲ್ಯ, ಮುದ್ದೆ ರೆಡಿ ಇದೆ. ಮುದ್ದೆ ನಿಮ್ ಫೇವ್ರೇಟಾ? ಮುದ್ದೆ ನನ್ನ ಫೇವ್ರೇಟ್. ಮುದ್ದೆ ರೆಡಿ ಇದೆ, ಎಲ್ಲ ಊಟಕ್ಕೆಲ್ಲ ರೆಡಿ ಇದೆ. ಕೊಡ್ಲಾ ನಿಮ್ಗೆಲ್ಲ? ಇಲ್ಲ, ಈಗ ನಾವು ಸದ್ಯಕ್ಕೆ ಇದೆ ಗಂಜಿ. ಓಕೆ, ಸೊ ಫುಡ್ ನೀವು ಹೇಳಿದ್ರಿ ನಿಮಗೆ ದೇಸಿ ಫುಡ್ಗಳು ಇಷ್ಟ ಎಲ್ಲ ಅಂತ. ಸೊ ಹೇಗೆ ನಿಮ್ಮ ಡೈನಿಂಗ್ ಟೈಮ್ ಹೇಗಿರುತ್ತೆ ಮನೆಯಲ್ಲಿ? ಡೈನಿಂಗ್ ಟೈಮು ಯೂಶಲಿ 8:30. ಆ್ಯಂಡ್ ನಾವು ಎಲ್ಲರೂ ಕೂತ್ಕೊಂಡು ಜೊತೆಗೆ ತಿನ್ನೋದು ಯಾವಾಗ್ಲೂ. ನಮ್ಮ ಅಪ್ಪ, ನಾನು, ನಮ್ಮಮ್ಮ, ನಂದು ಬ್ರದರು ಮತ್ತೆ ಅವ್ರ ಹೆಂಡತಿ ಬರುವಾಗ ಅವರು ಕೂತ್ಕೊಂಡು, ಇಲ್ಲಿ ಇಂಡಿಯಾಗೆ ಬಂದಾಗ? ಹೌದು, ಇಲ್ಲಿ ಬಂದಾಗ ನಾವು ಇಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ತಿನ್ನೋದು. ಸೊ ಅದೇ ಒಂದು ಫ್ಯಾಮಿಲಿ ಟೈಮ್ ಅಂತ. ಹೌದು, ಆಕ್ಚುಲಿ ಡೈನಿಂಗ್ ಟೈಮೇ ಫ್ಯಾಮಿಲಿ ಟೈಮ್. ಒಟ್ಟಿಗೆ ಸೇರಕ್ಕೆ ರಾತ್ರಿ 8:30 ಸೇರ್ತೀವಿ, ಇಲ್ಲ ಅಂದ್ರೆ ಮಾರ್ನಿಂಗ್
ಮಾರ್ನಿಂಗ್ ಎಲ್ಲ ಬಿಸಿ. ಮಾರ್ನಿಂಗ್ ಸ್ವಲ್ಪ ಮಧ್ಯಾಹ್ನ ಎಲ್ಲ ತುಂಬಾ ಕಷ್ಟ, ಬಟ್ ಒಂದೊಂದ್ಸತಿ ಅದು ಆಗುತ್ತೆ. ಓಕೆ, ಏನು ನಿಮ್ಮನೆ ಬ್ರೇಕ್ಫಾಸ್ಟ್ ಅಲ್ಲೆಲ್ಲ ಏನಿರುತ್ತೆ? ದೋಸೆ ಇಡ್ಲಿ ಆ ತರದ್ ಇರುತ್ತಾ? ಎಲ್ಲ ಆ ತರನೇ, ದೋಸೆ ಇಡ್ಲಿ. ಅವರೆಕಾಯಿ ಎಲ್ಲ ಇಷ್ಟ. ಸ್ವಲ್ಪ ಪಿಜ್ಜಾ ಬರ್ಗರ್ ಎಲ್ಲ ದೂರನಾ ಅಥವಾ ಪಿಜ್ಜಾ ಬರ್ಗರ್ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಹೌದು, ಸ್ಯಾಂಡ್ವಿಚ್, ಪಿಜ್ಜಾ, ಬರ್ಗರ್, ಪಾಸ್ತಾ ವೀಕ್ನೆಸ್ ಸ್ವಲ್ಪ ನಂದು, ಓಕೆ, ನನ್ಗದಿಷ್ಟ. ಅಂಡ್ ಇನ್ನು ಬಟ್ ನಾನು ಪಿಜ್ಜಾ ಬರ್ಗರು ಎಲ್ಲ ತಿನ್ನೋಕ್ ಹೋಗಲ್ಲ. ನಂಗೆ ಪಾಸ್ತಾ ಇಷ್ಟ, ಇಟಾಲಿಯನ್ ಇರ್ಲಿ. ಇಲ್ಲ ದುಬೈ ಹುಡುಗಿ ಸ್ವಲ್ಪ ಅಲ್ಲಿ ಟೇಸ್ಟ್ ಏನಾದ್ರು ಹೇಳ್ತೀರಾ ಅನ್ಕೊಂಡೆ, ಬಟ್ ಗುಡ್. ಆಕ್ಚುಲಿ ದುಬೈ ಟೇಸ್ಟ್ ತಿಂತಾಳೆ, ಅಂದ್ರೆ ಹಮ್ಮಸ್, ಕಬ್ಬೂಸ್ ಅಂತ ಅದೆಲ್ಲ. ಹೌದು, ಜಾಸ್ತಿ ಅಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ತುಂಬಾ ಇದು ಶವರ್ಮಾ ಇರುತ್ತೆ, ಅಂಡ್ ಫಿಲಾಫಿಲ್ಲು, ಮತ್ತೆ ಲೆಬನೀಸ್ ಫುಡ್ ಮೋಸ್ಟ್ಲಿ ಇರುತ್ತೆ. ಚಿಕನ್ ಚೀಸ್ಟಾ, ಉಕ್ಕು, ಇದು ಅದು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ತಿಂತೀನಿ ನಾನು, ನನಗೆ ತುಂಬಾ ಇಷ್ಟ. ಅಲ್ಲಿ ಎಲ್ಲಾದ್ರೂ ಕನ್ನಡ ಸಂಘ ಆ ಥರ ಕನ್ನಡದವ್ರದ್ದು ಒಂದು ನೀವು ಅಸೋಸಿಯೇಷನ್ ಆ ಥರದಲ್ಲೆಲ್ಲ ಏನಾದರೂ ಭಾಗವಹಿಸಿದ್ದೀರಾ, ಹೋಗಿದ್ದೀರಾ, ಕನ್ನಡದವ್ರ ಜೊತೆ ಮಿಂಗಲ್ ಆಗ್ತೀರಾ, ಹೇಗೆ ಅಲ್ಲೆಲ್ಲ? ಆಕ್ಚುಲಿ ಇನ್ನ ಇಲ್ಲ, ಅದು ಮಾಡಿಲ್ಲ. ಬಟ್ ಅಲ್ಲ, ಬಟ್ ಇದೆ ಆಕ್ಚುಲಿ ಅಲ್ಲಿ. ಹೌದು, ಇದೆ, ನೀವು ಹೋಗಿಲ್ಲ. ಕರ್ನಾಟಕ ಸಂಘ ನಮ್ಮ ಅಮ್ಮ ಇನ್ನ ಜಾಸ್ತಿ. ಹೌದು, ಅದ್ರಲ್ಲಿ ತುಂಬಾ ಆಕ್ಟಿವ್ ಆಗಿದ್ವಿ. ಸ್ಪಾನ್ಸರ್ ಮಾಡಿದ್ವಿ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಜಡ್ಜ್ ಆಗಿ ಹೋಗಿದ್ದೆ ನಾನು. ಈ ತರ ಇವರು ಆಕ್ಟಿವ್ ಆಗಿದ್ದಾರೆ, ನೀವು ಸ್ವಲ್ಪ ಕರ್ನಾಟಕ ಸಂಘ, ಇಂಡಿಯನ್ ಅಸೋಸಿಯೇಷನ್, ಕೇರಳ ಸಮಾಜಂ ಎಷ್ಟಿದೆ, ಎಲ್ಲ ಒಂದು ಗುಜರಾತಿ ಆಗ್ಲಿ ಎಲ್ಲರದ್ದು ಇದೆ. ಕನ್ನಡದಲ್ಲಿ ಮಟ್ಟಿಗೆ ಕರ್ನಾಟಕ ಸಂಘ ಇವಾಗಂತೂ ತುಂಬಾ ಭರ್ಜರಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಅವಾರ್ಡ್ ಫಂಕ್ಷನ್ಗಳಾಗತ್ತಲ್ಲಿ, ಬಹಳಷ್ಟು ಕನ್ನಡ ಸಿನಿಮಾಗಳದು, ಕನ್ನಡದ್ದು ಪ್ರೋಗ್ರಾಮ್ಸ್ಗಳು ನಡೀತಾ ಇರತ್ತೆ. ಮಿಸ್ ಮಾಡ್ಕೋತಾ ಇದ್ರ ನೀವು ಅಲ್ಲಿದ್ದಾಗ ಕನ್ನಡನ? ಅಂದ್ರೆ ನೀವು ಎಸ್ಪೆಷಲಿ ಅವರಾದ್ರೂ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಓದಿದ್ರಿಂದ ಸ್ವಲ್ಪ ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಹೋಮ್ ಟೂರ್, ಲೈಫ್ ಸ್ಟೈಲ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.